26/4/2025ಕ್ಕೆ ನಡೀತಕ್ಕಂಥ ದ್ವಿತೀಯ PUC ಪರೀಕ್ಷೆ 2ರ ಇತಿಹಾಸದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಪೋರ್ಷನಲ್ಲಿ ಎಲ್ಲ ಪಾಠಗಳಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು ಜೊತೆಗೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯರಲ್ಲಿ 20 ಅಂಕಗಳಿಗೆ ಏನು 1 ಅಂಕದ ಪ್ರಶ್ನೆಗಳು ಬರ್ತಾವಲ್ಲ ಅದನ್ನು ಕವರ್ ಮಾಡ್ತೀನಿ. ನೆಕ್ಸ್ಟ್ ನಾನು ಒಂದೆರಡು ಮಾಡೆಲ್ ಕ್ವಶನ್ ಪೇಪರ್ ಹಾಕ್ತೀನಿ. ಖಂಡಿತವಾಗಿ ಇಷ್ಟು ನೋಡಿದರೆ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಆರಾಮಾಗಿ ಗಳಿಸ್ತೀರಿ. ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪನ್ನು ಲಿಂಕ್ ಕೊಡ್ತೀನಿ, ಅಲ್ಲಿ ಜಾಯ್ನ್ ಆಗಿ ಈ PDF ಅಲ್ಲಿ ನಿಮಗೆ ಲಭ್ಯವಾಗ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಮೊದಲ ಪಾಠ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಈ ಪಾಠದಲ್ಲಿ ಬರ್ತಕ್ಕಂಥ 1 ಮಾರ್ಕ್ ಕ್ವಶನ್ಸ್ ಅಂದರೆ ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಕೇಳಿದರೆ ಆಯ್ಕೆ ಬಿ ಕವಿರಾಜ ಮಾರ್ಗ ಸರಿಯಾದ ಉತ್ತರ. ಪ್ರಶ್ನೆ 2, ನಾಣ್ಯಶಾಸ್ತ್ರ ಎಂದರೆ ಅಂತ ಕೇಳಿದರೆ ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ. ಪ್ರಶ್ನೆ 3, ಉತ್ಖನನ ಎಂದರೆ ಅಂತ ಕೇಳಿದರು. ಆಯ್ಕೆ ಎ ಮೂಲಾಧಾರಗಳನ್ನು ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವೇ ಉತ್ಖನನ. ಪ್ರಶ್ನೆ 4, ಬುದ್ಧ ಚರಿತವನ್ನು ಬರೆದವರು ಅಂತ ಕೇಳಿದ್ದಾರೆ. ಬುದ್ಧ ಚರಿತ ಬರೆದವರು ಅಶ್ವಘೋಷ. ಬಿಟ್ಟ ಸ್ಥಳ ಮಾದರಿ ಪ್ರಶ್ನೆಗಳು, ಇಂಡಿಯಾ ಎಂಬ ಪದ ಡ್ಯಾಶ್ ಭಾಷೆಯಿಂದ ಬಂದಿದೆ. ಗ್ರೀಕ್. ಪ್ಲೀನಿ ಬರೆದ ಪ್ರಸಿದ್ಧ ಗ್ರಂಥ ಕೇಳಿದರು. ನ್ಯಾಚುರಲ್ ಹಿಸ್ಟ್ರಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಮಾದರಿಯಲ್ಲಿ ಕೇಳಿದ್ದಾರೆ. ಶ್ರೀ ವಿಜಯ ನೆನಪಿಡಿ. ಏನಪ್ಪ ಅಂತಂದರೆ ಕವಿರಾಜ ಮಾರ್ಗ ಬರ್ತದೆ. ಎ ಪ್ರಶ್ನೆ ಉತ್ತರ. ಬಿ ರವಿಕೀರ್ತಿ ಕೇಳಿದರೆ ಅದು ಐಹೊಳೆ ಶಾಸನ ಬರ್ತದೆ. ಅಶ್ವಘೋಷ ಕೇಳಿದ್ದಾರೆ, ಬುದ್ಧ ಚರಿತ ಬರ್ತದೆ. ಆರ್ಯಭಟ್ಟ ಕೇಳಿದ್ದಾರೆ, ಆರ್ಯಭಟ್ಟಂದು ಸೂರ್ಯ ಸಿದ್ಧಾಂತ ಅಂತ ಬರ್ತದೆ. ಲಾಸ್ಟ್ ಮೆಗಸ್ತಾನಿಸ್ ಕೇಳಿದ್ದಾರೆ. ಈತ ಏನಪ್ಪ ಅಂದರೆ ಗ್ರೀಕ್ನ ರಾಯಭಾರಿ ಅಂತಕ್ಕದ್ದನ್ನು ಹೊಂದಿಸಿ ಬರೀಬೇಕು. ಇದು ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ, ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಯಾವುದು ಕೇಳಿದರೆ ಬಿ ಕ್ವಾರ್ಟ್ಝೈಟ್ ಅನ್ನೋದು ಸರಿಯಾದ ಉತ್ತರ. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಆಯ್ಕೆ ಎ ತಾಮ್ರ. ದಕ್ಷಿಣ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಆಯ್ಕೆ ಡಿ ಕಬ್ಬಿಣ. ಹಳೆ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಕ್ವಾರ್ಟ್ಝೈಟ್. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ತಾಮ್ರ. ದಕ್ಷಿಣ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಕಬ್ಬಿಣ. ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾದ ವರ್ಷ ಅಂತ ಕೇಳಿದ್ದಾರೆ. ಆಯ್ಕೆ ಬಿ 1861 ಸರಿಯಾದ ಉತ್ತರ. ಪ್ರಶ್ನೆ 2, ಸಿಂಧು ನಾಗರಿಕತೆಯ ಸ್ನಾನಗೃಹ ಇರುವ ಸ್ಥಳ ಆಯ್ಕೆ ಬಿ ಮೊಹಂಜೋದಾರ. ಪ್ರಶ್ನೆ 3, ಸಿಂಧು ಜನರ ಪ್ರಧಾನ ದೇವತೆ ಆಯ್ಕೆ ಎ ಮಾತೃದೇವತೆ. ಬಿಟ್ಟ ಸ್ಥಳ ಕೇಳಿದರೆ ಮೊಹೆಂಜೋದಾರೋ ಪದದ ಅರ್ಥ ಮಡಿದವರ ದಿಬ್ಬ. ಸಿಂಧು ನಾಗರಿಕತೆಯ ಹಡಗುಕಟ್ಟೆ ಪತ್ತೆಯಾದದ್ದು ಲೋಥಾಲ್ನಲ್ಲಿ. ನೆಕ್ಸ್ಟ್ ಹೊಂದಿಸಿ ಬರೆದಿದ್ದಾರೆ. ಜನರಲ್ ಕನ್ನಿಂಗ್ ಹ್ಯಾಮ್ ಅಂತ ಕೇಳಿದ್ದಾರೆ. ಜನರಲ್ ಕನ್ನಿಂಗ್ ಹ್ಯಾಮ್ ಅವ್ರದ್ದು ಏನಾಗ್ತದಪ್ಪ ಅಂತಂದ್ರೆ ಆಯ್ಕೆ 3 ಸಿಂಧಿನಲ್ಲಿ ಮುದ್ರೆಗಳ ಪತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ ಏನು ಕೇಳಿದ್ರಪ್ಪ ಅಂತಂದ್ರೆ ಸರ್ ಜಾನ್ ಮಾರ್ಷಲ್ ಅಂತ ಕೇಳಿದ್ದಾರೆ. ಅವ್ರದ್ದು ಸಿಂಧು ನಾಗರಿಕತೆಯ ಶೋಧನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮೂರನೇದಲ್ಲಿ ಏನು ಕೇಳಿದ್ದಾರೆ RB ದಯಾರಾಮ್ ಸಾಹನಿ ಅಂತ ಕೇಳಿದ್ದಾರೆ. ಥರ್ಡ್ದಲ್ಲಿ ಬರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಸಿ ಉತ್ತರ ಏನದಪ್ಪ ಅಂದ್ರೆ 5 ಹರಪ್ಪ ನಿವೇಶನದಲ್ಲಿರ್ತಕ್ಕಂಥದ್ದು ಏನಿದೆ ನೋಡಿ, ಹರಪ್ಪ ನಿವೇಶನ ಪತ್ತೆ ಮಾಡಿರೋದು ಸರಿಯಾದ ಉತ್ತರ. ಇನ್ನು RD ಬ್ಯಾನರ್ಜಿ ಅಂತ ಕೇಳಿದ್ದಾರೆ. ಡಿ ಪ್ರಶ್ನೆ ಇದೆ, ಅದು ಫಸ್ಟ್ ಒಂದು ಮೊಹೆಂಜೋದಾರೋವಿನ ಶೋಧನೆ ಅಂತ ಕೇಳಿದ್ದಾರೆ. ಲಾಸ್ಟ್ ಲಾರ್ಡ್ ಕರ್ಜನ್ ಇದೆ. ಲಾರ್ಡ್ ಕರ್ಜನ್ ಯಾರಪ್ಪ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಅನ್ನೋದು ನೀವು ಹೊಂದಿಸಿ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಆರ್ಯ ಪದದ ಅರ್ಥ ಕೇಳಿದರೆ ಆಯ್ಕೆ ಸಿ ಕುಲೀನ. ವೇದ ಎಂದರೆ ಆಯ್ಕೆ ಸಿ ಜ್ಞಾನ. ಆಯ್ಕೆ ಬಿ ಜ್ಞಾನ ಆಗಬೇಕು. ಪ್ರಥಮ ವೇದ ಋಗ್ವೇದ. ಆರ್ಯರ ಮುಖ್ಯ ಕಸುಬು ಕೃಷಿ. ಕ್ಷೇತ್ರ ಪದದ ಅರ್ಥ ಉಳುಮೆ ಮಾಡುವ ಭೂಮಿ ಅನ್ನೋದು ನೆನಪಿರಲಿ. ಮುಂದಿನ ಪ್ರಶ್ನೆ, ಜೈನ ಧರ್ಮದ ಸ್ಥಾಪಕ ಕೇಳಿದ್ದಾರೆ. ಜೈನ ಧರ್ಮದ ಸ್ಥಾಪಕ ಋಷಭನಾಥ. ವರ್ಧಮಾನ ಮಹಾವೀರ ಜನಿಸಿದ ಸ್ಥಳ ಕೇಳಿದ್ದಾರೆ ಕುಂದಗ್ರಾಮ. ವರ್ಧಮಾನನಿಗೆ ಜ್ಞಾನೋದಯವಾದ ಸ್ಥಳ ಜೃಂಬಿಕಾ. ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಬುದ್ಧ ಪದದ ಅರ್ಥ ಜ್ಞಾನ. ಬುದ್ಧ ತನ್ನ ಪ್ರಥಮ ಪ್ರವಚನವನ್ನು ನೀಡಿದ ಸ್ಥಳ ಸಾರನಾಥದ ಜಿಂಕೆವನ. ಡ್ಯಾಶ್ 23ನೇ ತೀರ್ಥಂಕರ ಪಾರ್ಶ್ವನಾಥ. ಮಹಾವೀರ ಡ್ಯಾಶ್ ಎಂಬಲ್ಲಿ ನಿರ್ವಾಣ ಹೊಂದಿದನು ಅಂತ ಕೇಳಿದ್ದಾರೆ. ಮಹಾವೀರ ನಿರ್ವಾಣ ಹೊಂದಿದ ಸ್ಥಳ ಪಾವ. ಬೌದ್ಧ ಧರ್ಮ ಸ್ಥಾಪಿಸಿದವ ಗೌತಮ ಬುದ್ಧ. ಸಿದ್ಧಾರ್ಥನು ಡ್ಯಾಶ್ ಸ್ಥಳದಲ್ಲಿ ಜ್ಞಾನೋದಯವನ್ನು ಹೊಂದಿದ ಗಯಾದ ಆಲದ ಮರ. ಬುದ್ಧನು ಡ್ಯಾಶ್ ಎಂಬಲ್ಲಿ ನಿರ್ವಾಣ ಹೊಂದಿದ ಕುಶಿನಗರ. ಹೊಂದಿಸಿ ಬರೆದಿದ್ದಾರೆ. ಋಷಭನಾಥನ ಜೊತೆಗೆ ಮೊದಲ ತೀರ್ಥಂಕರ ಆಗಬೇಕು. ಪಾರ್ಶ್ವನಾಥ 23ನೇ ತೀರ್ಥಂಕರ. ಮಹಾವೀರ ತ್ರಿರತ್ನಗಳು. ಗೌತಮ ಬುದ್ಧ ಅಷ್ಟಾಂಗ ಮಾರ್ಗ. ಸಿದ್ಧಾರ್ಥ ಬುದ್ಧನ ಮೊದಲ ಹೆಸರು ಅನ್ನೋದನ್ನು ಹೊಂದಿಸಿ ಬರೀಬೇಕು. ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮುದ್ರಾ ರಾಕ್ಷಸ ಬರೆದವ ವಿಶಾಖದತ್ತ.
ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ನಂದರ ದೊರೆ ಕೇಳಿದರೆ ಧನನಂದನ ಇಸ್ ದ ರೈಟ್ ಆನ್ಸರ್. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಕೇಳಿದ್ದಾರೆ. ಸೊ ದ ಉತ್ತರ ಏನಪ್ಪ ಅಂತಂದರೆ ಸಾಂಚಿ ಸ್ತೂಪ ಅನ್ನೋದು ಸರಿಯಾದ ಉತ್ತರ ಬರಬೇಕು. 5ನೇ ಪ್ರಶ್ನೆ, ಶಾತವಾಹನ ಸಮಿತಿಯ ಸ್ಥಾಪಕ ಅಂತ ಕೇಳಿದರು. ಅದು ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ ಸಿಮುಖ. ಹೊಂದಿಸಿ ಬರೆದಿದ್ದಾರೆ. ಇಂಡಿಕಾ ಗ್ರಂಥ ಬರೆದವ ಮೆಗಸ್ತಾನಿಸ್. ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವ ಕೌಟಿಲ್ಯ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಡ್ಯಾಶ್ದಲ್ಲಿ ಕಳೆದ ಶ್ರವಣಬೆಳಗೊಳ. ಬೌದ್ಧ ಧರ್ಮ ಸ್ವೀಕರಿಸಿದ ಮೌರ್ಯ ಸಾಮ್ರಾಟ ಅಶೋಕ. ಗಾಥಾ ಸಪ್ತಶತಿ ಕೃತಿ ಬರೆದವ ಹಾಲ. ಹೊಂದಿಸಿ ಬರೆದಿದ್ದಾರೆ. ಮೆಗಸ್ತಾನಿಸ್ ಗ್ರೀಕ್ ರಾಯಭಾರಿ. ವಿಶಾಖದತ್ತ ಮುದ್ರಾ ರಾಕ್ಷಸ. ಅಶೋಕ ದೇವನಾಂಪ್ರಿಯ. ಜಿಮ್ಸ್ ಪ್ರಿನ್ಸೆಪ್ ಕೇಳಿದ್ದಾರೆ ಬ್ರಾಹ್ಮಿ ಲಿಪಿಯ ಸಂಶೋಧನೆ. ಭದ್ರಬಾಹು ಕೇಳಿದ್ದಾರೆ ಜೈನ ವಿದ್ವಾಂಸ ಅನ್ನೋದನ್ನು ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಕುಶಾನರ ಮೂಲಸ್ಥಳ ಕೇಳಿದ್ದಾರೆ ಚೀನಾ. ಕನಿಷ್ಕನ ರಾಜಧಾನಿ ಪುರುಷಪುರ. ಕನಿಷ್ಕ ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವ ಅಶ್ವಘೋಷ ಅನ್ನೋದು ಸರಿಯಾದ ಉತ್ತರ. ಹೊಂದಿಸಿ ಬರಿಬೇಕಿತ್ತು. ಕುಶಾನರ ಮೊದಲ ಅರಸ ಕುಜಲ್ ಕ್ಯಾಡ್ ಫೈಸಸ್. ಕುಶಾನರ ಪ್ರಸಿದ್ಧ ದೊರೆ ಕಾನಿಷ್ಕ. ಕಾನಿಷ್ಕನನ್ನು ಸೋಲಿಸಿದ ಚೀನಿ ಸೇನಾನಿ ಪಾನ್ ಚೌ ಇಸ್ ದ ರೈಟ್ ಆನ್ಸರ್. ಮುಂದೆ ಹೊಂದಿಸಿ ಬರೆದಿದ್ದಾರೆ. ಕುಜಲ್ ಕ್ಯಾಡ್ ಪೈಸೆಸ್ ಅಂತ ಕೇಳಿದ್ದಾರೆ ಕುಶಾನರ ಮೊದಲ ದೊರೆ. ಕಾನಿಷ್ಕ ಕುಶಾನರ ಶ್ರೇಷ್ಠ ದೊರೆ. ವಸುಮಿತ್ರ 4ನೆಯ ಬೌದ್ಧ ಸಮ್ಮೇಳನಾಧ್ಯಕ್ಷ. ಅಶ್ವಘೋಷ ಬೌದ್ಧ ಸನ್ಯಾಸಿ. ಪೌನ್ ಚೌ ಅಂತ ಕೇಳಿದ್ದಾರೆ ಚೀನಿ ಸೇನಾನಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗುಪ್ತ ಶಕೆ ಪ್ರಾರಂಭವಾದ ವರ್ಷ ಸಾಮಾನ್ಯ ಶಕ ವರ್ಷ 320. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸೋ ಶಾಸನ ಅಂತ ಕೇಳಿದ್ದಾರೆ. ಅದು ಅಲಹಾಬಾದ್ ಸ್ತಂಭ ಶಾಸನ. ಅಶ್ವಮೇಧ ಯಾಗವನ್ನು ನೆರವೇರಿಸಿದ ಗುಪ್ತರ ಅರಸ ಸಮುದ್ರಗುಪ್ತ. ವಿಕ್ರಮಾದಿತ್ಯ ಬಿರುದು ಹೊಂದಿದವ 2ನೇ ಚಂದ್ರಗುಪ್ತ. ಬೃಹತ್ ಸಂಹಿತೆ ಬರೆದವನು ವರಾಹ ಮಿಹಿರ. ಬಿಟ್ಟ ಸ್ಥಳ ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವನು ಹರಿಸೇನ. ಗುಪ್ತ ವಂಶದ ಶ್ರೇಷ್ಠ ದೊರೆ ಸಮುದ್ರಗುಪ್ತ. ಶಾಕುಂತಲ ನಾಟಕ ಬರೆದವನು ಕಾಳಿದಾಸ. ಇನ್ನು ಗೋಕೋಕಿ ಬರೆದವನು ಪಾಹಿಯಾನ. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತ್ರಿ. ಹೊಂದಿಸಿ ಬರೆದಿದ್ದೀವಿ. ರಾಜಶೇಖರ ಕಾವ್ಯಮೀಮಾಂಸೆ. ವಿಶಾಖದತ್ತ ದೇವಿ ಚಂದ್ರಗುಪ್ತಂ. ಭಾರವಿಯ ಕಿರಾತಾರ್ಜುನೀಯ. ವಿಷ್ಣು ಶರ್ಮನ ಪಂಚತಂತ್ರ. ಬ್ರಹ್ಮಗುಪ್ತ ಈತ ಗಣಿತ ಶಾಸ್ತ್ರಜ್ಞ. ಚೋಳರ ವಿಭಾಗದಲ್ಲಿ ನೋಡಿದರೆ ಸಂಘಂ ಎಂದರೆ ತಮಿಳು ಸಾಹಿತ್ಯ ಸಂಘ. ಚೋಳರ ಗ್ರಾಮಾಡಳಿತ ತಿಳಿಸುವ ಶಿಲಾಶಾಸನ ಉತ್ತರ ಮೇರೂರು ಶಾಸನ. ಸಂಘಂ ಕಾಲದ ಚೋಳರ ಮೊದಲ ದೊರೆ ಇಳೈಯಾನ್ ಚೋಳ. ತಂಜಾವೂರಿನ ರಾಜರಾಜೇಶ್ವರ ದೇವಾಲಯ ಕಟ್ಟಿಸಿದವ 1ನೇ ರಾಜರಾಜ ಚೋಳ. ಇನ್ನು ಉತ್ತರ ಪತೇಶ್ವರ ಬಿರುದು ಹೊಂದಿದವ ಹರ್ಷವರ್ಧನ. ಪ್ರಯಾಗ ಬೌದ್ಧ ಸಮ್ಮೇಳನ ನಡೆದ ವರ್ಷ ಸಾಮಾನ್ಯ ಶಕ 643. ಕನ್ನಡದ ಮೊದಲ ಶಾಸನ ಅಂತ ಕೇಳಿದ್ದಾರೆ ಹಲ್ಮಿಡಿ ಶಾಸನ. ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ವರಾಹ. ಐಹೊಳೆ ಶಾಸನ ಬರೆದವನು ರವಿಕೀರ್ತಿ. ಬಿಟ್ಟ ಸ್ಥಳದಲ್ಲಿ ಹರ್ಷಚರ್ತೆ ಕೃತಿ ಬರೆದವನು ಬಾಣಭಟ್ಟ. ಕನೌಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸಿದವ ಹುಯನ್ ಸ್ತಾಂಗ್. ಕದಂಬ ವಂಶದ ಸ್ಥಾಪಕ ಕೇಳಿದರೆ ಮಯೂರವರ್ಮ, ನಿಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ದಕ್ಷಿಣ ಪತೇಶ್ವರ ಅಂತ ಬಿರುದಾಗಿ ಪ್ರಸಿದ್ಧರಾಗಿದ್ದವರು ಇಮ್ಮಡಿ ಪುಲಕೇಸಿ. ವಿಜಯ ಭಟ್ಟಾರಿಕೆ ರಚಿಸಿದ ಕೃತಿ ಕೌಮುದಿ ಮಹೋತ್ಸವ. ಬಿಟ್ಟ ಸ್ಥಳ ಹೊಂದಿಸಿ ಬರೆಯಲಿದ್ದಾವೆ. ಹರ್ಷವರ್ಧನನ ಜೊತೆ ಹೊಂದಿಸಬೇಕಾಗಿತ್ತು. ಉತ್ತರ ಪತೇಶ್ವರ, ಇಮ್ಮಡಿ ಪುಲಿಕೇಸಿ ಪರಮೇಶ್ವರ, ಚಾವುಂಡರಾಯ ಗೊಮಟೇಶ್ವರ ವಿಗ್ರಹ ಪ್ರತಿಷ್ಠಾಪನೆ, ರವಿಕೀರ್ತಿ ಐಹೊಳೆಯ ಶಾಸನ, ಮಂಗಳೇಶ ಮಹಾಕೂಟ ಸ್ತಂಭ ಶಾಸನ. ರಾಷ್ಟ್ರಕೂಟರ ವಿಭಾಗಕ್ಕೆ ಹೋಗೋಣ. ಪ್ರಶ್ನೆ, ಅಮೋಘ ವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿ ಸುಲೇಮಾನ. ಉಭಯ ಕವಿ ಚಕ್ರವರ್ತಿ ಬಿರುದು ಹೊಂದಿದ ಕವಿ ಪೊನ್ನ. ಕನ್ನಡದ ಆದಿಕವಿ ಎಂದು ಪ್ರಸಿದ್ಧರಾದವನು ಪಂಪ. ನೆಕ್ಸ್ಟ್, ಬಿಟ್ಟ ಸ್ಥಳ ರಾಷ್ಟ್ರಕೂಟರ ರಾಜಧಾನಿ ಮನ್ಯಖೇಟ. ಕನ್ನಡದ ಮೊದಲ ಸಾಹಿತ್ಯದ ಕೃತಿ ಕವಿರಾಜ ಮಾರ್ಗ. ಪೊನ್ನನಿಗೆ ಆಶ್ರಯ ನೀಡಿದವ 3ನೇ ಕೃಷ್ಣ. ಹೊಂದಿಸಿ ಬರಿಬೇಕಿತ್ತು. 1ನೇ ಕೃಷ್ಣ ಕೈಲಾಸನಾಥ ದೇವಾಲಯ ನಿರ್ಮಾಣ. ಶ್ರೀ ವಿಜಯ ಕವಿರಾಜ ಮಾರ್ಗ. ಸುಲೇಮಾನ್ ಅರಬ್ ಪ್ರವಾಸಿ. ಪೊನ್ನ ಉಭಯ ಕವಿ ಚಕ್ರವರ್ತಿ. ಪಂಪ ಕನ್ನಡದ ಆದಿಕವಿ. ಡ್ಯಾಶ್ ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಅಂತ ಪ್ರಶ್ನೆ ಇತ್ತು. ಮನ್ಯಖೇಟ ಅಂತ ಕೇಳಿದ್ದಾರೆ. ಹೊಯ್ಸಳ ರಾಜ್ಯದ ಸ್ಥಾಪಕ ಸ್ಥಳ. ರನ್ನನಿಗೆ ಆಶ್ರಯ ನೀಡಿದವ ಸತ್ಯಾಶ್ರಯ. ಡ್ಯಾಶ್ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಅಂತ ಕರೀತಾರೆ. ಮಾನಸೋಲ್ಲಾಸ ಇಸ್ ದ ರೈಟ್ ಆನ್ಸರ್. ಇನ್ನು ಹೊಂದಿಸಿ ಬರಿಬೇಕಿತ್ತು. ರನ್ನ ಎಸ್ ಕವಿ ಚಕ್ರವರ್ತಿ. ಶಾಂತಿನಾಥ ಸುಕುಮಾರ ಚರಿತ. ಚಂದ್ರಲೇಖ ನೃತ್ಯ ವಿದ್ಯಾಧರಿ. ವಿಷ್ಣುವರ್ಧನ ತಲಕಾಡುಗೊಂಡ. ಹರಿಹರ ಗಿರಿಜಾ ಕಲ್ಯಾಣ. ಗುಲಾಮಿ ಸಂತತಿಯ ಸ್ಥಾಪಕ ಕುತುಬ್ ಉದ್ ದೀನ್ ಐಬಕ್.
ದಕ್ಷಿಣದ ದಂಡಯಾತ್ರೆ ಕೈಗೊಂಡ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್. ಭಾರತದ ಗಿನಿ ಅಂತ ಯಾರನ್ನು ಕರಿತೀವಿ ಅಂದರೆ ಅಮೀರ್ ಖುಸ್ರೋ. ಸಾಂಕೇತಿಕ ನಾಣ್ಯವನ್ನು ಜಾರಿಗೊಳಿಸಿದವನೇ ಮೊಹಮ್ಮದ್ ಬಿನ್ ತುಗ್ಲಕ್ ಇಸ್ ದ ರೈಟ್ ಆನ್ಸರ್. ಇನ್ನು ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಕೇಳಿದ್ದಾರೆ ಅರಬ್ಬರು. ಖಿಲ್ಜಿ ಸಂತತಿಯ ಸ್ಥಾಪಕ ಜಾಲಾಲ್ ಉದ್ದೀನ್ ಖಿಲ್ಜಿ. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡಿದವನು ಮೊಹಮ್ಮದ್ ಬಿನ್ ತುಗ್ಲಕ್. ಹೊಂದಿಸಿ ಬರೀಬೇಕಿತ್ತು. ಅಲ್ಬೇರುನಿ ಪರ್ಷಿಯಾದ ವಿದ್ವಾಂಸ. ಕುತ್ಬುದ್ದೀನ್ ಐಬಕ್ ಕೇಳಿದ್ದಾರೆ ಗುಲಾಮಿ ಸಂತತಿ ಸ್ಥಾಪಕ. ಮಲ್ಲಿಕಾಫರ್ ಅಲಾವುದ್ದೀನ್ ಖಿಲ್ಜಿ ದಂಡನಾಯಕ. ಅಲಾವುದ್ದೀನ್ ಖಿಲ್ಜಿ ಕೇಳಿದ್ದಾರೆ ದೇವರ ನೆರಳು. ಅಮೀರ್ ಖುಸ್ರೋ ಭಾರತದ ಗಿನಿ. ಮೊದಲ ಪಾನಿಪತ್ ಕದನ ನಡೆದ ವರ್ಷ ಸಾಮಾನ್ಯ ಶಕ 1526 ಅಂತ ಬರ್ತದೆ. ಮೊಘಲ್ ಸಂತತಿಯ ಸ್ಥಾಪಕ ಕೇಳಿದ್ದಾರೆ ಬಾಬರ್. ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ದಿಲಿ ಇಲಾಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ಅಕ್ಬರ್ ನಾಮಾ ಗ್ರಂಥ ಬರೆದವನು ಕೇಳಿದ್ದಾರೆ ಅಬುಲ್ ಫಸಲ್. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದ್ ಇಸಾ. ಬಿಟ್ಟಸ್ಥಳ ಗೋಡ್ವಾನ ರಾಜ್ಯದ ರಾಣಿ ದುರ್ಗಾವತಿ. ಹಳದಿ ಘಾಟ್ ಕದನ ನಡೆದ ವರ್ಷ 1576. ಡ್ಯಾಶ್ ಅಕ್ಬರನ ಪ್ರಸಿದ್ಧ ಕಂದಾಯದ ಮಂತ್ರಿ ತೋದರಮಲ್ಲ. ಹುಮಾಯೂನ್ ನಾಮಾ ಗ್ರಂಥ ಬರೆದವನು ಅಬುಲ್ ಫಜಲ್. ಐನಿ ಅಕ್ಬರಿ ಗ್ರಂಥ ಬರೆದವ ಅಬುಲ್ ಫಜಲ್. ಹೊಂದಿಸಿ ಬರಿಬೇಕು. ಹೇಮು ರಾಜ ವಿಕ್ರಮಾದಿತ್ಯ. ಅಕ್ಬರ್ ಮನ್ಸಬ್ದಾರಿ ಪದ್ಧತಿ. ರಾಜ ತೋದರಮಲ್ಲ ಬಂದೋಬಸ್ತ್ ಪದ್ಧತಿ. ತುಳಸಿದಾಸ ರಾಮಚರಿತಮಾನಸ. ಶಹಜಹಾನ್ ತಾಜಮಹಲ. ಮರಾಠರ ಏಳಿಗೆಯಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ. ಶಿವಾಜಿಯ ಬಿರುದು ಛತ್ರಪತಿ. ಸೌತ್ ತೆರಿಗೆ ಅಂದರೆ ಬೆಳೆಯ 1/4 ಭಾಗ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಕೇಳಿದ್ದಾರೆ ಅದು ಪುರಂದರದಾಸ ಒಪ್ಪಂದ. ಶಿವಾಜಿಯ ಕಿರೀಟಧಾರಣೆಯ ವರ್ಷ 1674 ನೆನಪಿರಲಿ. ಓಕೆ, ನಾಳೆ ಬಂದರೆ ಬರ್ಬೋದು. ಹೊಂದಿಸಿ ಬರೆದಿದ್ದಾರೆ ದಾದಾಜಿ ಕೊಂಡದೇವ. ಈತ ಶಿವಾಜಿಯ ವಿದ್ಯಾಗುರು ಆಗ್ತಾನೆ. ಶಿವಾಜಿ ಅಂತಕ್ಕಂಥದ್ದು ಛತ್ರಪತಿ ಬರ್ತದೆ. ಜೀಜಾಬಾಯಿ ಶಿವಾಜಿಯ ತಾಯಿ. ಕಾನೋಜಿ ಅಂಗ್ರೆ ಅಂತ ಕೇಳಿದ್ದಾರೆ ಈತ ಮರಾಠರ ನೌಕಾದಳದ ಪತಿ. ಶಹಾಜಿ ಭೋಸ್ಲೆ ಕೇಳಿದ್ದಾರೆ ಈತ ಶಿವಾಜಿಯ ತಂದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಮುಂದೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಕೃಷ್ಣದೇವರಾಯ ಯಾವ ವಂಶದವನು? ತುಳುವ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜ್ಯ ಕೃಷ್ಣದೇವರಾಯ. ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ. ಶಿವಪ್ಪ ನಾಯಕನ ಶಿಸ್ತು ಅಂತ ಪ್ರಸಿದ್ಧರಾದದ್ದು ಕಂದಾಯದ ಪದ್ಧತಿಗೆ. ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜ ಒಡೆಯ ಇಸ್ ದ ರೈಟ್ ಆನ್ಸರ್. ಸೊ ಇದು ರಾಜ ಒಡೆಯ ಅಂತಕ್ಕಂಥದ್ದು ಬರಬೇಕು. ಇನ್ನು ಬಿಟ್ಟ ಸ್ಥಳ ಇದ್ದಾವೆ. ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಕದನ ತಾಳಿಕೋಟೆ. ಬೆಂಗಳೂರಿನ ಸ್ಥಾಪಕ 1ನೇ ಕೆಂಪೇಗೌಡ. ಚಿತ್ರದುರ್ಗದ ಕೋಟೆ ರಕ್ಷಿಸಿದ ಮಹಿಳೆ ಅಂತ ಕೇಳಿದ್ದಾರೆ ಓನಕೆ ಒಬ್ಬವ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆದಿದ್ದಾರೆ ಕಾಳಿದಾಸಂದು ಪ್ರಖ್ಯಾತವಾಗಿರ್ತಕ್ಕಂಥದ್ದು ಮೋಹನ ತರಂಗಿಣಿ. ನಿಕಟಿನ್ ಕೇಳಿದ್ದಾರೆ ರಷ್ಯಾದ ಪ್ರವಾಸಿ. ಶಿವಪ್ಪ ನಾಯಕ ಶಿಸ್ತು. ಸಿಂಗರಾರ್ಯ ಅಂತ ಕೇಳಿದ್ದಾರೆ ಮಿತ್ರವಿಂದ ಗೋವಿಂದ. ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣ ಅಂತಕ್ಕಂಥದ್ದು ಬರಬೇಕು. ಆದಿಲ್ ಶಾಹಿ ಮನೆತನದ ಸ್ಥಾಪಕನೇ ಯೂಸುಫ್ ಆದಿಲ್ ಖಾನ್. ದಕ್ಷಿಣ ಭಾರತದ ದೊಡ್ಡ ಮಸೀದಿ ಗುಲ್ಬರ್ಗಾದ ಜಾಮಿ ಮಸೀದಿ. ಬೀದರ್ನಲ್ಲಿನ ಮದರಸಾ ನಿರ್ಮಿಸಿದವ ಮೊಹಮ್ಮದ್ ಗವಾನ. ಜಗದ್ಗುರು ಬಾದಶಾ ಅಂತ ಯಾರನ್ನ ಕರೆದಿದ್ದಾರೆ? 2ನೇ ಇಬ್ರಾಹಿಂ ಆದಿಲ್ ಶಾ ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರಿಬೇಕಿತ್ತು. ಮೊಹಮ್ಮದ್ ಗವಾನ್ ಜೊತೆಗೆ ಹೊಂದಿಸಿ ಬರಿಬೇಕಾಗಿತ್ತು ಮುಖ್ಯಮಂತ್ರಿ 2ನೇ ಇಬ್ರಾಹಿಂ ಆದಿಲ್ ಶಾ. ಈತನ ಜೊತೆಗೆ ಜಗದ್ಗುರು ಬಾದಶಾ. ಮುಲ್ಲಾನ ಪ್ರತಿ ಅಂತ ಕೇಳಿದ್ದಾರೆ ಅಲಿನಾಮಾ. ಮೊಹಮ್ಮದ್ ಆದಿಲ್ ಶಾ ಡಿ ಇದೆ. ಗೋಳಗುಮ್ಮಟ. ಯೂಸುಫ್ ಆದಿಲ್ ಖಾನ್ ಇ ಇದೆ. 3 ಆದಿಲ್ ಶಾಹಿ ಮನೆತನ ಇಸ್ ದ ರೈಟ್ ಆನ್ಸರ್. ಇಷ್ಟು 5 ಪಾಠದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ತರ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.